ಸುಂದರ ಅನ್ನೋ ಹುಡುಗ ಕಾಲೇಜಲ್ಲಿ ಓದ್ತಾ ಇದ್ದ. ತುಂಬ ಒಳ್ಳೆ ಈಜುಗಾರ. ಬಾಲ್ಯದೊಳಗೆ ಅವನಿಗೆ ಆಸಕ್ತಿ ಬಂದ್ಬಿಡ್ತು. ತಂದೆ ತಾಯಿಯರ ಪ್ರೋತ್ಸಾಹ ಸಿಕ್ತು. ಒಂದು ದಿನ ಅವನು ಬಿಡದೆ ತರಬೇತಿಗೆ ಹೋಗಿ ಪರಿಶ್ರಮ ಪಟ್ಟು ಸಾಧನೆ ಮಾಡ್ತಾ ಇದ್ದ. ಆ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಕೂಡ ಸಿಗ್ತಾ ಇತ್ತು ಅವನಿಗೆ. ಆತ ಬಾಲಕರ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಆದ. ನಂತರ ಯುವಕರ ವಿಭಾಗದಲ್ಲಿ ಪ್ರಥಮ ಆದ. ಅವನು ಕಾಲೇಜ್ ಸೇರುವ ಸಮಯದಲ್ಲಿ ರಾಷ್ಟ್ರದ ಈಜು ತಂಡದ ಸದಸ್ಯನಾಗಿ ಆಯ್ಕೆಯಾಗಿದ್ದ. ದೊಡ್ಡ ಸಾಧನೆ ಅಲ್ವಾ ಅದು, ಇಡೀ ರಾಷ್ಟ್ರದ ಈಜು ತಂಡದ ಸದಸ್ಯನಾಗಿರೋದು. ಮುಂದಿನ ವರ್ಷದ ಒಲಿಂಪಿಕ್ ಸ್ಪರ್ಧೆಗೆ ಬಹುಶಃ ಅವನ ಆಯ್ಕೆ ಆಗ್ತದೆ ಅನ್ನೋದು ತೀರ್ಮಾನ ಆಗಿತ್ತು. ಅವನಲ್ಲಿ ಬರೀ ಭಾಗವಹಿಸೋದಕ್ಕಿಂತ ಒಂದು ಹೆಜ್ಜೆ ಗುರುತು ಮೂಡಿಸೋದಾಗ್ಲಿ, ಪದಕ ತರಬೇಕು ದೇಶಕ್ಕೆ ಅನ್ನೋದು ಬಹಳ ಮುಖ್ಯ ಆಗಿತ್ತು. ತುಂಬಾ ಶ್ರದ್ಧೆಯಿಂದ ತಯಾರಿ ಮಾಡ್ತಾ ಇದ್ದ. ನಿಮ್ಗೆ ಆಶ್ಚರ್ಯ ಆಗತ್ತೆ, ದಿನಕ್ಕೆ ಏನಿಲ್ಲ ಅಂದ್ರೂ ಕನಿಷ್ಠ 6-7 ತಾಸು ಈಜುಗೊಳದಲ್ಲೇ ಇರ್ತಿದ್ದ. ಆ ಈಜುಗೊಳದ ಅಧಿಕಾರಿಗಳು ತುಂಬಾ ಸಹಾಯ ಮಾಡ್ತಿದ್ರು. ಇವನು ಹೋದಾಗೆಲ್ಲ ಈಜುಗೊಳ ತೆಗೆದಿರ್ತಿದ್ರು. ಯಾಕಂದ್ರೆ ರಾಷ್ಟ್ರದ ಅತ್ಯಂತ ಅದ್ಭುತ ಈಜುಗಾರ ಅವನು, ಒಲಿಂಪಿಕ್ಗೆ ಹೊರಟಿದ್ದಾನೆ, ಮೆಡಲ್ ಬಂದರೂ ಬರಬಹುದು ಅಂತ ಆಸೆ. ಆದ್ರೆ ಒಂದು ತೊಂದರೆ ಸುಂದರಗಿದ್ದದ್ದು ಅಂದ್ರೆ, ಶಾಲಾ ದಿನಗಳಲ್ಲಿ ಯಾರೋ ಒಬ್ಬರು ಮೇಷ್ಟ್ರು ಹೇಳಿದ್ರು ಅಂತ ಅವನು ನಾಸ್ತಿಕ ಆಗ್ಬಿಟ್ಟಿದ್ದ. ಅವನಿಗೆ ಭಗವಂತನ ಮೇಲೆ, ಭಗವಂತ ಇದ್ದಾನೆ ಅನ್ನೋದ್ರ ಮೇಲೆ ಚೂರು ನಂಬಿಕೆ ಇಲ್ಲ. ತಂದೆ ತಾಯಂದ್ರು, ಕೆಲವು ಸ್ನೇಹಿತರು ಹೇಳಿದ್ರು, ಅದಕ್ಕೇನು ಮನಸ್ಸಿಗೆ ಬರಲಿಲ್ಲ. ಅವನು ಒಂದೇ ಮಾತು, ಪರಿಶ್ರಮ ಮುಖ್ಯ, ದೇವರಲ್ಲ. ದೇವರು ಎಂಬುದಿಲ್ಲ. ಪರಿಶ್ರಮ ಮಾಡಿದ್ರೆ ಫಲ ಸಿಗುತ್ತೆ. ಸುಮ್ಮನೆ ದೇವ್ರು ಕೊಟ್ಟ ಅಂತೀರಿ. ದೇವರಿಂದ ಆಗೋಲ್ಲ, ಪರಿಶ್ರಮದಿಂದ ಆಗೋದು ಅನ್ಕೊಂಡು. ಒಂದು ದಿನ ಸಾಯಂಕಾಲ 6-7 ಗಂಟೆಗೆ ಸ್ವಿಮ್ಮಿಂಗ್ ಪೂಲಿಗೆ ಹೋದ. ಅವ್ರು ಕಿಲಿಕೆ ಕೊಟ್ಬಿಟ್ಟಿದ್ರು, ಯಾವಾಗ ಬೇಕಾದಾಗ ಹೋಗಿ ಈಸ್ಕೊಳ್ಳಪ್ಪ ನೀನು ಅಂತ. ತನ್ನ ಕಡೆ ನಿಂತಲ್ಲ, ಬೀಗದ ಕೈಯಿಂದ ಕೊಳದ ಬಾಗಿಲು ತೆಗೆದು ಹೋದ. ಹುಣ್ಣಿಮೆ ದಿವಸ ಕೊಳದಲ್ಲಿ ಯಾವ ದೀಪನೂ ಹಚ್ಚಿರ್ಲಿಲ್ಲ. ಬೇಡ ಅನ್ನಿಸ್ತು. ಶಾಂತ ವಾತಾವರಣ ಇದೆ. ಚಂದ್ರನ ಹಾಲು ಬೆಳದಿಂಗಳು ಕೊಳವನ್ನು ತುಂಬಿಟ್ಟಿದೆ. ಹೀಗಿದ್ರೆ ಸರಿ, ಬೆಳದಿಂಗಳಲ್ಲಿ ಈಸೋಣ, ಲೈಟ್ ಆಗ್ಬೇಕು ಅನ್ಕೊಂಡು ಬಟ್ಟೆ ಬದಲಿಸ್ಕೊಂಡು ಆ ಮೇಲೆ ಇರುತ್ತಲ್ಲ ಡೈವಿಂಗ್ ಬೋರ್ಡ್, ಹಾರ್ಮಣೆ, 30 ಅಡಿ ಎತ್ತರದ ಮೇಲೆ ಹತ್ತಿದ. ಹಾರ್ಮಣೆಯೇ ಇರ್ದ, ಅದ್ರ ತುದಿಗೆ ಹೇರ್ದ. ನಿಮ್ಗೆ ನೋಡ್ಕೋಬೇಕು, ಕಣ್ಣು ಮುಂದೆ ಚಿತ್ರ ಬರಬೇಕು. ಅವ್ರು ಹಾರ್ಕೋತಾರೆ, ಡೈವಿಂಗ್ ಬೋರ್ಡಿಂದ ಹಾರ್ಕೋತಾರಲ್ಲ, ಮೇಲೆ ಹೋದ. ಅದು ತುದಿಗೆ ಸರದ. ತನ್ನ ಕೇವಲ ತುದಿ ಬೆರಳುಗಳ ಮೇಲೆ ಇಡೀ ಭಾರ ಹಾಕಿ, ಅಂದ್ರೆ ಅವನ ಪಾದದ ಮುಂದಿನ ಬೆರಳುಗಳು ಮಾತ್ರ ಹಲಿಗೆ ಮೇಲೆ ಇತ್ತು, ಉಳಿದೆಲ್ಲ ಹೊರಗಡೆ ಇತ್ತು. ಕೊಳದ ಕಡೆ ಬೆನ್ನು ಮಾಡಿ ನಿಂತ. ಬ್ಯಾಕ್ ಡ್ರೈವಿಂಗ್ ಆಗ್ಬೇಕು, ಹಿಂದಿಂದ ಹಾರಬೇಕು. ಕೊಳದ ಕಡೆಗೆ ಬೆನ್ನು ಮಾಡಿ ನಿಂತ. ನಿಧಾನವಾಗಿ ತನ್ನ 2 ಕೈ ಮೇಲೆ ಕೆತ್ತಿದ. ಎಷ್ಟು ಚೆನ್ನಾಗಿದೆ ನೋಡಿ. 2 ಕೈ ಮೇಲೆ ಕೆತ್ತಿದ, ಕೈ ಜೋಡಿಸ್ಕೊಂಡ ಮೇಲೆ. ಇನ್ನೇನು ತಾನು ಹಿಮ್ಮುಖವಾಗಿ ಹಾರಬೇಕು ಅನ್ನೋದ್ರೊಳಗೆ ಅವನು ಗಮನ ತಿರುಗಿ ನೋಡಿದ. ಹಾರ್ಮಣೆ ಮುಂಭಾಗದ ತಿರುಗಿ ನೋಡಿದ, ಸರಿಯಾಗಿ ನಿಂತಿದ್ದೇನೆ ಅಲ್ಲಿ ನೋಡ್ಕೋಬೇಕು ಅಂತ. ಆಗ ಹಿಂದೆ ಇದ್ದ ಚಂದ್ರನ ಬೆಳದಿಂಗಳು ದೇಹದ ಮೇಲೆ ಬಿದ್ದಿತ್ತು. ಇವು ನೆರಳು ಮನೆ ಮೇಲೆ ಚಾಚಿಕೊಂಡಿತ್ತು. ಅದು ಎಷ್ಟು ಚಂದ ಕಾಣ್ತಿತ್ತು ಅಂದ್ರೆ, ಸುಂದರ ದೃಶ್ಯ. ಒಬ್ಬ ಮನುಷ್ಯ ಕೈಗಳನ್ನ ಮೇಲೆ ಕೆತ್ತಿ ಧ್ಯಾನ ಮಗ್ನನಾಗಿ ದೇವರನ್ನ ಪ್ರಾರ್ಥನೆ ಮಾಡೋ ಹಾಗೆ ಕಾಣಿಸ್ತಾ ಇತ್ತು. ನಿಮ್ ಕಣ್ಮು ಚಿತ್ರ ಬರುತ್ತಲ್ಲ, ಈ 2 ಕೈ ಎತ್ತಿ ಮೇಲೆ ಹಿಡ್ಕೊಂಡಿದ್ದಾನೆ. ಹಿಂದಿಂದ ಬೆಳದಿಂಗಳು ಬಿದ್ದಾಗ ಮುಂದೆ ತನ್ನ ಕಣ್ಮುಂದೆ ಹಲಿಗೆ ಮೇಲೆ ಚಿತ್ರ ಕಾಣ್ತಾ ಇದೆ. ತಾನು ಕೈ ಎತ್ತಿ ಧ್ಯಾನ ಮಗ್ನ ಆದಂಗೆ ಕಾಣ್ತಾ ಇದೆ. ಒಂದು ಕ್ಷಣದಲ್ಲಿ ಅವನ ಮನಸ್ಸಿಗೆ ಏನೋ ವಿಶೇಷ ಚಿಂತನೆ ಬಂತು. ದೇವರು ಇದ್ದಾನೋ ಇಲ್ವೋ, ಚಿಂತೆ ಯಾಕೆ? ಇಡೀ ಪ್ರಪಂಚವನ್ನು ನಡೆಸುವಂತ ನಮ್ಮೆಲ್ಲರಿಗಿಂತ ಒಂದು ದೊಡ್ಡ ಶಕ್ತಿ ಇದ್ದಿರಬಹುದು. ಅದನ್ನೇ ಜನ ದೇವರನ್ನು ಕರೆದಿರಬಹುದು. ಅದು ಆಕೆನೋ ಅವನೋ ಅದೋ ಗೊತ್ತಿಲ್ಲ. ಶಕ್ತಿ ಸರಿ ಇರಬಹುದಾಗಿತ್ತು. ನೋಡಿ, ಇಷ್ಟೊಂದು ವರ್ಷಗಳ ಕಾಲ, ಕೋಟಿ ವರ್ಷಗಳ ಕಾಲ ಗ್ರಹಗಳು ಹಾಗೆ ಸುತ್ತಾ ಇದ್ದಾವೆ. ಯಾವುದೋ ಒಂದು ವ್ಯವಸ್ಥೆ ಇದೆಯಲ್ಲ, ಒಂದಕ್ಕೊಂದು ಡಿಕ್ಕಿ ಹೊಡೆದಿಲ್ಲ. ಸರಿಯಾದ ಸಮಯಕ್ಕೆ ಸೂರ್ಯೋದಯ ಆಗತ್ತೆ, ಸರಿಯಾದ ಸಮಯಕ್ಕೆ ಸೂರ್ಯಾಸ್ತ ಆಗತ್ತೆ. ಯಾರು ಕಂಟ್ರೋಲ್ ಮಾಡ್ತಾರೆ ಇದನ್ನ? ಆದ್ರೆ ಯಾವುದೋ ಒಂದು ಶಕ್ತಿ ಇರ್ಬೇಕಲ್ಲ. ಆ ಶಕ್ತಿಗೆ ನಮಸ್ಕಾರ ಮಾಡೋಣ, ದೇವ್ರು ಅಂದಿದ್ರೆ ಬೇಡ ಅಂತ ಹೇಳಿ ನೀರಿಗೆ ಹಾರ್ಕೊಳ್ಳಾರ್ದೆ ಒಂದು ಹೆಜ್ಜೆ ಮುಂದೆ ಬಂದ. ಮೊಣಕಾಲು ಊರಿ, ಅದ್ಯಾವುದೋ ಶಕ್ತಿ ಇದೆಯಲ್ಲಪ್ಪ, ಆ ಶಕ್ತಿಗೆ ನಾನು ನಮಸ್ಕಾರ ಅಂತ ಬಾಗಿ ನಮಸ್ಕಾರ ಮಾಡ್ದ. ಆಗ ಪಕ್ಕನೆ ಈಜುಗೊಳದ ಎಲ್ಲಾ ದೀಪ ಬೆಳಗಿದು. ಯಾಕಂದ್ರೆ ಇವನ ದೀಪ ಹಚ್ಚಿಲ್ಲ. ಆ ಈಜುಗಳ ಉಸ್ತುವಾರಿ ಮಾಡೋ ಮನುಷ್ಯ ಇರ್ತಾನಲ್ಲ, ಅವನು ಬಂದು ದೀಪ ಹಚ್ಚಿದ್ದ. ಬಾಗಿಲು ತೆಗೆದಿದೆಯಲ್ಲ, ಹಾಗಾದ್ರೆ ಯಾರೋ ಬಂದಿರ್ಬೇಕು, ದೀಪ ಯಾಕೆ ಹಚ್ಚಿಲ್ಲ ಅಂತ ದೀಪ ಹಚ್ಚಿಬಿಟ್ಟಿದ್ದ ಅವನು. ಕೆಳಗೆ ಬಾಗಿ ನೋಡಿದಾಗ ಸುಂದರನ ಎದೆ ಝಲ್ಲಂತು. ಯಾಕೆ ಗೊತ್ತಾ? ಕೊಳದಲ್ಲಿ ಒಂದು ಹನಿ ನೀರು ಇಲ್ಲ. ನೀರನ್ನು ಶುದ್ಧ ಮಾಡಬೇಕು ಅಂತ ಕೊಳವನ್ನು ಖಾಲಿ ಮಾಡಿದ್ದ ಅವು ಮನುಷ್ಯ, ಉಸ್ತುವಾರಿ ಮಾಡೋ ಮನುಷ್ಯ. ರಾತ್ರಿ ಸುಂದರ ಈಜೋಗಿ ಬರ್ತಾನೆ ಅಂತ ಅವನಿಗೇನು ಗೊತ್ತು? ಕತ್ಲಲ್ಲಿ ಸುಂದರನಿಗೆ ಅದು ಕಂಡಿಲ್ಲ. ಕೊಳ್ಳದ ನೀಲಿ ಬಣ್ಣ,
ನೀರಿರುವ ಭ್ರಮೆಯನ್ನು ಕಲ್ಪನೆ ಮಾಡಿತು. ಅವನೇನಾದರೂ ಹಿಮ್ಮುಖವಾಗಿ ಹಾರಿದ್ರೆ ಏನಾಗ್ತಿತ್ತು? ಆಗ ಸುಂದರನಿಗೆ ಅನಿಸ್ತು, ಭಗವಂತನಿಗೆ ತಾನು ಹಾಕಿದಂತಹ ನಮಸ್ಕಾರನೇ ತನ್ನನ್ನು ಉಳಿಸ್ತು ಅಂತ. ದಯವಿಟ್ಟು ಸ್ನೇಹಿತರೆ, ಭಗವಂತ ಇದ್ದಾನೋ ಇಲ್ವೋ, ಅವನ ಆಕಾರ ಎಂಥದ್ದು, ರೂಪ ಎಂಥದ್ದು, ಇವೆಲ್ಲ ಚರ್ಚೆಗಳಿಗಿಂತ ಮುಖ್ಯವಾಗಿರೋದು ನಮ್ಮೆಲ್ಲರಿಗಿಂತ ದೊಡ್ಡದಾದ ಒಂದು ಶಕ್ತಿ ಇದೆ ಅಂತ ನಂಬೋದು ಕ್ಷೇಮ ಅಲ್ವಾ? ಏನೋ ನಡೀತಾ ಇದೆ, ಯಾವುದೋ ವ್ಯವಸ್ಥೆ ನಡೀತಾ ಇದೆ. ಬೆಂಗಳೂರು ವಿಮಾನ ನಿಲ್ದಾಣದ ದಿನಕ್ಕೆ 150 ವಿಮಾನ ಏರ್ತದೆ, 150 ವಿಮಾನ ಇಳಿತವೆ. ಒಂದಕ್ಕೊಂದು ಡಿಕ್ಕಿ ಹೊಡೆದಿಲ್ಲ. ಯಾಕಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಇದೆ, ಮೇಲೆ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತಾಗಿಲ್ಲ. ಅದೇ ರೀತಿ ಇಷ್ಟೊಂದು ರೈಲ್ವೆಗಳು ನಡೀತಾವಲ್ಲ, ಲಕ್ಷಾಂತರ ಕಿಲೋಮೀಟರ್ ಓಡಾಡ್ತಾವಲ್ಲ ರೈಲುಗಳು, ಯಾಕೆ ಒಂದಕ್ಕೊಂದು ಡಿಕ್ಕಿ ಹೊಡೆದಿಲ್ಲ? ಅಲ್ಲೊಂದಿಲ್ಲೊಂದು ಅಪರೂಪಕ್ಕೆ ಆಗಿರ್ಬೋದು, ಆದ್ರೆ ಬಹಳಷ್ಟು ರೈಲುಗಳು ಸರಿಯಾಗಿ ಹೋಗ್ತವೆ. ಯಾಕಂದ್ರೆ ನಿಯಂತ್ರಣ ಮಾಡ್ತಾರೆ ಯಾರು. ಅಂದ್ರೆ ಎಲ್ಲಿ ನಿಯಂತ್ರಣ ಸರಿಯಾಗಿದೆಯೋ ಅಲ್ಲಿ ವ್ಯವಸ್ಥೆ ಸರಿಯಾಗಿದೆ ಅಂತ. ಈಗ ಪ್ರಪಂಚ ಎಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆಯಲ್ಲ, ಕಾಲ ಕಾಲಕ್ಕೆ ಮಳೆ ಆಗತ್ತೆ, ಕಾಲ ಕಾಲಕ್ಕೆ ಬಿಸಿಲು ಬರುತ್ತೆ, ಚಳಿ ಬರುತ್ತೆ, ವ್ಯವಸ್ಥಿತವಾಗಿ ನಡೀತಾ ಇದೆಯಲ್ಲ. ದಯವಿಟ್ಟು ನೋಡಿ, ನಿಸರ್ಗದಲ್ಲಿ ಗಿಡಗಳಿಗೆ ಯಾರು ಹೇಳಿದ್ರು ಹೂ ಬಿಡು ಅಂತ? ಆ ಕಾಲಕ್ಕೆ ಹೂ ಬಂದೇ ಬರುತ್ತೆ. ಅದು ಪ್ರಕೃತಿ ನಿಯಮ ಅಂತ ಹೇಳ್ತೀವಿ. ಆ ನಿಯಮವನ್ನು ಯಾವುದೋ ಒಂದು ವ್ಯವಸ್ಥೆ ಮಾಡಿರ್ಬೇಕಲ್ಲ, ವ್ಯವಸ್ಥೆ ನಿಯಂತ್ರಣ ಮಾಡೋ ಶಕ್ತಿ ಇರಬೇಕಲ್ಲ ಅಂತ ಅನ್ಕೊಂಡಾಗ ಅದು ನಮ್ಮಲ್ಲಿ ವಿನಯವನ್ನು ತರ್ತದೆ. ದೇವರನ್ನು ನಂಬೋದಕ್ಕೆ 2 ಕಾರಣ ಮುಖ್ಯ. ಒಂದು, ನಮ್ಮಲ್ಲಿ ಅಹಂಕಾರ ಬರಲ್ಲ, ನಮ್ಗಿಂತ ದೊಡ್ಡ ಶಕ್ತಿ ಒಂದು ಇದೆಯಲ್ಲ. ಎರಡನೇದು, ನನಗೆ ತೊಂದರೆ ಆದಾಗ, ಮೊಳಕಾಲು ಊರಿ ಕೂತಾಗ ಆ ಶಕ್ತಿ ನಮ್ಮನ್ನು ಕಾಪಾಡಿತು ಅನ್ನುವಂಥ ಒಂದು ನಂಬಿಕೆ, ಆಶ್ವಾಸನೆ ಸಿಗುತ್ತೆ, ಬದುಕು ಹಗರಾಗತ್ತೆ.